ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 21, 22, 23, 24 ಮತ್ತು 25ನೇ ಶ್ಲೋಕಗಳು ಧ್ಯಾನ ಯೋಗ 6ನೇ ಅಧ್ಯಾಯ ಇದರಲ್ಲಿ ನೋಡ್ತಾ ಹೋಗೋಣ. ಈ ಹಿಂದೆನೇ ಶ್ರೀಕೃಷ್ಣ ಹೇಳಿದ ಧ್ಯಾನ ಮಾಡುವ ಮನಸ್ಥಿತಿ ಹೇಗಿರಬೇಕು, ಹೇಗೆ ಧ್ಯಾನ ಮಾಡಬೇಕು, ಆಸನ ಎಂಥದ್ದಿರಬೇಕು, ಮತ್ತು ನಿಮ್ಮ ಮನಸ್ಥಿತಿಯನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೋಬೇಕು ಧ್ಯಾನ ಮಾಡಬೇಕಾದ್ರೆ, ಇದನ್ನೆಲ್ಲ ಶ್ರೀಕೃಷ್ಣ ಹೇಳ್ತಾ ಬಂದ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ 21ನೇ ಶ್ಲೋಕದಲ್ಲಿ ಸುಖಮತ್ಯಾಂತಿಕಂ ಯತ್ತ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯೋಗಾಭ್ಯಾಸದಿಂದ ನಿಮ್ಮ ಮನಸ್ಸು ಹತೋಟಿಯಲ್ಲಿ ಬರುತ್ತೆ. ಯೋಗಾಭ್ಯಾಸ ಮಾಡಿದವನಿಗೆ ಮಾತ್ರ ಮನಸ್ಸು ನಿಗ್ರಹವಾಗಿರುತ್ತೆ. ಅಂದರೆ ಇದು ಅಭ್ಯಾಸ. ಯೋಗ ಅಂದರೆ ಒಂದು ದಿವಸ ಮಾಡಿದ್ರೆ ಆಗಲ್ಲ, ಅದು ದಿನ ಮಾಡ್ತಾ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ಅಂಥವನ ಒಂದು ಮನಸ್ಥಿತಿ ಸ್ಥಿತವಾಗಿರುತ್ತೆ, ಚಂಚಲವಾಗೋದಿಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಲ್ಲಿ ಹೇಗಪ್ಪ ಅಂದರೆ, ಒಂದು ಉದಾಹರಣೆ, ಸಮುದ್ರಕ್ಕೆ ಮೀನು ಹಿಡಿಯೋಕ್ಕೆ ಹೋಗ್ತಾರೆ ದೋಣಿಯಲ್ಲಿ. ಅವರು ಸಮುದ್ರದಲ್ಲಿ ಮೊದಲು ಹೋಗಬೇಕಾದ್ರೆ ಬಹಳಷ್ಟು ಅಲೆಗಳು ಬರುತ್ತೆ, ಅದನ್ನು ಹಿಂದೆ ತಳ್ಳತ್ತೆ. ಅದನ್ನೆಲ್ಲ ಪಾರು ಮಾಡಿಕೊಂಡು ಮುಂದೆ ಹೋಗ್ಬಿಟ್ರೆ, ಸಮುದ್ರದ ಒಂದು ಆಳ ಇರೋ ಕಡೆ ಹೋಗ್ಬಿಟ್ರೆ ಅಲ್ಲಿ ಸಮುದ್ರ ಶಾಂತವಾಗಿರುತ್ತೆ. ನೀವು ಎಷ್ಟು ಬೇಕಾದರೂ ಅಷ್ಟು ಮೀನುಗಳನ್ನು ಹಿಡ್ಕೊಂಡು ದೋಣಿಯಲ್ಲಿ ಹಾಕ್ಕೊಂಡು ತಳ್ಕೊಂಬರ್ಬೋದು. ಹಾಗೆಯೇ ಮೊದಲು ಯೋಗಾಭ್ಯಾಸ ಶುರು ಮಾಡೋದು, ಧ್ಯಾನ ಮಾಡೋರಿಗೆ ಅಡೆತಡೆಗಳು ತುಂಬ ಬರುತ್ತೆ. ನಿಮ್ಮ ಬೇಡ ಅನಿಸುತ್ತೆ, ಯಾಕೆ ಮಾಡಬೇಕು ಅನಿಸುತ್ತೆ, ಬೆಳಗ್ಗೆ ಏಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ಯಾವ್ಯಾವುದೋ ಯೋಚನೆಗಳು ಬರುತ್ತೆ. ಇದನ್ನೆಲ್ಲ ನೋಡಿ ಹೆದರ್ಕೊಂಡು ಹಿಂದೆ ಹೋಗ್ಬಿಟ್ರೆ ನಿಮಗೆ ಸಾಧನೆ ಆಗಲ್ಲ. ಇದರಲ್ಲೇ ನಾನು ಇದನ್ನು ಮಾಡ್ತೀನಿ, ಮುಂದುವರಿಸ್ತೀನಿ ಅಂತ ಮುಂದೆ ಹೋದರೆ ಮನಸ್ಸು ಪ್ರಶಾಂತವಾಗುತ್ತೆ ಮತ್ತು ಆ ಧ್ಯಾನದ ಒಂದು ಸಮುದ್ರದಲ್ಲಿ ತೇಲ್ಬಹುದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 22ನೇ ಶ್ಲೋಕದಲ್ಲಿ ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೇನಾಧಿಕಂ ತಥಾ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಶಾಲ್ಯತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಶುದ್ಧವಾದ ಆತ್ಮನಿಂದ ಯಾರು ನಿತ್ಯವೂ ಈ ಕೆಲಸವನ್ನು ಮಾಡ್ತಾರೋ, ನಿತ್ಯವೂ ಇದಕ್ಕೋಸ್ಕರ ಧ್ಯಾನಕ್ಕೋಸ್ಕರ ತಮ್ಮ ಸಮಯವನ್ನು ಮೀಸಲಾಗಿಡ್ತಾರೋ, ಅಂತಹವನಿಗೆ, ಯೋಗಿ ಆದವನಿಗೆ, ಅವನಿಗೆ ತನ್ನಲ್ಲಿಯೇ ಸುಖ ಕಾಣೋಕ್ಕೆ ಶುರು ಆಗುತ್ತೆ. ತನ್ನಲ್ಲಿಯೇ ಒಂದು ರೀತಿಯ ಸುಖವನ್ನು ಅವನು ಕಾಣ್ತಾನೆ. ಬಾಹ್ಯ ಪ್ರಪಂಚದಿಂದ ಬರುವ ಸುಖಕ್ಕಿಂತ, ಯಾವುದೋ ಒಂದು ಪಿಕ್ಚರೋ ಸಿನಿಮಾನೋ ನೋಡಿದಾಗ ಬರುವ ಸುಖಕ್ಕಿಂತ ತನ್ನಲ್ಲಿಯೇ ಆ ಸುಖವನ್ನು ಒಂದು ಬರುತ್ತೆ. ಆತ್ಮ ಸಂತೃಪ್ತಿಯ ಸುಖವನ್ನು ಅವನು ಕಾಣ್ತಾನೆ. ಅದು ಎಲ್ಲದಕ್ಕಿಂತ ಮಿಗಿಲಾದ ಸುಖ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದರಿಂದಾನೇ ಆನಂದವನ್ನು ಹೊಂದುತ್ತಾನೆ. ಈ ಸಂಸಾರ ಆನಂದ ಸಾಗರ ಅಂತ ಏನಿರುತ್ತೆ, ಅದು ತನ್ನೊಳಗಡೆನೇ ಉತ್ಪತ್ತಿಯಾಗತ್ತೆ. ಭೌತಿಕವಾದ ಆನಂದ, ಹೊರಗಡೆಯಿಂದ ಬರೋ ಆನಂದ ತೀರಾ ಕ್ಷಣಿಕ, ಅದು ಅಷ್ಟೊತ್ತು ಮಾತ್ರ ಇರುತ್ತೆ. ಅದು ತನ್ನಲ್ಲಿಯೇ ಉದ್ಭವಿಸುವ ಆನಂದ ರಸ ತುಂಬ ಸುಖವನ್ನು ಕೊಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದನ್ನು ಅರಿಯೋದಕ್ಕೆ, ಇದನ್ನು ತಿಳಿದುಕೊಳ್ಳೋದಕ್ಕಾದರೂ ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು. ಭಗವಂತನ ಅರಿಯೋಕ್ಕೆ ನಮ್ಮ ಶುದ್ಧವಾದ ಸಾತ್ವಿಕ ಬುದ್ಧಿಗೆ ಮಾತ್ರ ಸಾಧ್ಯ. ನಾವೇನು ಅಂದ್ಕೊಂಡ್ರೆ ಭಗವಂತನ ಒಂದು ವಿಗ್ರಹದಲ್ಲಿ ನೋಡ್ಬೋದು, ಭಗವಂತನ ನನ್ನಲ್ಲೇ ನೋಡೋಕ್ಕೆ ಈ ರೀತಿಯ ಧ್ಯಾನ ಅಗತ್ಯ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 23ನೇ ಶ್ಲೋಕದಲ್ಲಿ ಯತಂ ವಿದ್ಯುತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಚಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾವುದಾದ್ರೂ ಒಂದು ಮಹತ್ವವಾದ ದುಃಖದಿಂದ ನಮಗೆ ಸಂಸಾರದ ಸಂಬಂಧಗಳು ನಮಗೆ ದೂರ ಆಗಿಬಿಡುತ್ತೆ. ಆವಾಗ ಆಗುವಂತಹ ದುಃಖ ಅತ್ಯಂತ ತೀಕ್ಷ್ಣವಾಗಿರುತ್ತೆ. ಅಂತಹದನ್ನು ಕೂಡ ತಡೆಯುವಂತಹ ಶಕ್ತಿ ಈ ಯೋಗಕ್ಕಿರುತ್ತೆ. ಯೋಗಿಯಾದವನಿಗೆ ಅಂತಹ ಸಂಸಾರದಲ್ಲಿ ಉಂಟಾಗುವಂತಹ ಅತ್ಯಂತ ದುಃಖಮಯ ವಾತಾವರಣವನ್ನು ಕೂಡ ಸಮಾಧಾನ ಚಿತ್ತದಿಂದ ತೆಗೆದುಕೊಳ್ಳುವಂತಹ ಒಂದು ಸಂಯಮ ಮನಸ್ಸಿಗೆ ಬರುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಈ ಒಂದು ಸತಿ ಏನಾಗುತ್ತೆ, ಯೋಗ ಅನ್ನೋದು ಏನಾಗುತ್ತೆ, ನಮಗೆ
ದುಃಖ ಮತ್ತು ಸಂಬಂಧಗಳನ್ನು ಅರಿತುಕೊಳ್ಳುವಂತಹ ಶಕ್ತಿಯನ್ನು ಬರುತ್ತೆ. ಸಂಬಂಧಗಳು ಬಿಡೋದಿಲ್ಲ, ಸಂಬಂಧಗಳನ್ನು ಅರಿತುಕೊಳ್ಳುವ ಶಕ್ತಿಯನ್ನು ಬಿಡುತ್ತೆ. ಹೇಗೆ ಸಂಬಂಧವನ್ನು ನಿಭಾಯಿಸಬೇಕು ಅನ್ನೋದೇ ಒಂದು ಮುಖ್ಯವಾದ ಒಂದು ವಿಷಯ ಆಗಿರುತ್ತೆ. ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕಲಿಸುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 24ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸ್ಯೇವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತಕಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 25ನೇ ಶ್ಲೋಕದಲ್ಲಿ ಶನೈ ಶನೈ ರೂಪಮೇದುದ್ಯ ಧೃತಿಗೃಹೀತಯ ಆತ್ಮಸಂಸ್ಥಾಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಸಂಕಲ್ಪಗಳಿಂದ ಉಂಟಾಗುವಂತಹ ಆಸೆಗಳು, ನಾವೇನೋ ಒಂದು ಸಂಕಲ್ಪ ಮಾಡ್ಕೋತೀವಿ, ಅದರಿಂದ ಕಾಮನೆಗಳು ಉತ್ಪತ್ತಿಯಾಗತ್ತೆ. ಆ ಕಾಮನೆಗಳನ್ನು ತೀರಿಸೋಕ್ಕೆ ನಾವು ಬೇರೆ ಬೇರೆಯಾದಂತಹ ಕೆಲಸಗಳನ್ನು ಮಾಡ್ತೀವಿ. ಆ ಕೆಲಸಗಳಿಂದ ಆ ಕಾಮನೆಗಳು ತೀರದೇ ಇದ್ದಾಗ ನಮಗೆ ದುಃಖ ಆಗತ್ತೆ. ಇದನ್ನೆಲ್ಲವನ್ನ ಸಮಸ್ಥಿತಿಗೆ ಯೋಗ ತರತ್ತೆ. ಕಾಮನೆಗಳು ಬರಲ್ಲ ಅಂತ ಅಲ್ಲ, ಕಾಮನೆಗಳು ಅಥವಾ ಸಂಕಲ್ಪಗಳು ಇಟ್ಕೊಳ್ಳೋದಕ್ಕೆ ಬಿಡಲ್ಲ ಅಂತ ಅಲ್ಲ, ಎಲ್ಲ ಇರುತ್ತೆ. ಆದರೆ ಅದರಿಂದ ಉಂಟಾಗುವಂತಹ ಸುಖ ದುಃಖಗಳನ್ನು ಸಮಸ್ಥಿತಿಯಲ್ಲಿ ನೋಡೋ ಹಾಗೆ ಮಾಡುತ್ತೆ ಯೋಗ ಅಂತ ಹೇಳ್ತಾನೆ. ಆದರೆ ಯೋಗವನ್ನು ಶನೈರುಪರ ಮೇದುದ್ಯ, ಇದನ್ನು ಸ್ವಲ್ಪವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗಬೇಕು. ಒಂದು ದಿವಸ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟು ಒಂದು ವಾರ ಸುಮ್ಮನೆ ಇದ್ಬಿಡೋಕ್ಕಾಗಲ್ಲ. ದಿನಾಗಲೂ ಒಂದು ಟೈಮ್ ಇಟ್ಕೊಂಡು ಆ ಒಂದು ಸಮಯದಲ್ಲಿ ಒಂದು ವ್ರತದಂತೆ ಇದನ್ನು ಮಾಡ್ತಾ ಹೋದರೆ ಅದು ನಿಮ್ಮ ಕೈವಶ ಆಗತ್ತೆ. ಅದು ಯಾವಾಗ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರೋ ಅದು ಕೈವಶವಾಗಿರುತ್ತೆ. ಅದನ್ನು ಬಿಟ್ಟುಬಿಟ್ರೆ ಅದು ನಿಮ್ಮ ಕೈ ತಪ್ಪಿ ಹೋಗುತ್ತೆ. ಯಾವುದೇ ವಸ್ತುವನ್ನು ನೀವು ಬಗಲವಾಗಿ ಹಿಡಿದುಕೊಂಡಿದ್ರೆ ಅದು ನಿಮ್ಮ ಕೈ ತಪ್ಪೋದಿಲ್ಲ. ಅದನ್ನು ನಿಮ್ಮ ಹತ್ರನೇ ಇರುತ್ತೆ. ಅದೆಷ್ಟೇ ಕಷ್ಟವಾದರೂ ಅದು ನಿಮ್ಮ ಹತ್ರನೇ ಇರುತ್ತೆ. ಅದನ್ನು ಬಿಟ್ಟುಬಿಟ್ರೆ ಅದು ನಿಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಒಂದು ಚಿಕ್ಕ ಮಗು ಒಂದು ಗಿರಿಗಿಟ್ಲೆ ತಿರುಗ್ತಾ ಇರುತ್ತೆ, ಒಂದನ್ನು ಹಿಡ್ಕೊಂಡು, ಕಂಬವನ್ನು ಹಿಡ್ಕೊಂಡು. ಎಲ್ಲಿ ತನಕ ಅದು ಆ ಕಂಬವನ್ನು ಹಿಡ್ಕೊಂಡು ಆ ಗಿರಿಗಿಟ್ಲೆ ತಿರುಗ್ತಾ ಇರುತ್ತೋ ಅಲ್ಲಿ ತನಕನೂ ಮಗು ಆ ಕಂಬದ ಹತ್ರನೇ ಇರುತ್ತೆ. ಅಪ್ಪಿ ತಪ್ಪಿ ಕೈ ಬಿಟ್ಟರೆ ಮಗು ಎಲ್ಲೋ ಹೋಗಿ ದೂರ ಬಿದ್ದು ಹೋಗುತ್ತೆ. ನಾವು ಆ ಧ್ಯಾನ, ಯೋಗ, ಭಗವಂತನ ಚಿತ್ತ ಅನ್ನೋದನ್ನು ಹಿಡ್ಕೊಂಡೇ ನಾವು ಕೆಲಸ ಮಾಡ್ತಾ ಇರಬೇಕು. ಎಷ್ಟೇ ಜೋರಾಗಿ ತಿರುಗಿದ್ರೂ ಅದು ನಿಮ್ಮನ್ನು ಹಿಡ್ಕೊಂಡಿರುತ್ತೆ ಭದ್ರವಾಗಿ, ಅದರ ಆಕರ್ಷಣಾ ಶಕ್ತಿ. ನೀವು ಯಾವಾಗ ಕೈ ಬಿಡ್ತೀರೋ ಅದು ನಿಮ್ಮನ್ನು ದೂರಕ್ಕೆ ಬಿಸಾಕ್ಬಿಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನು ಸ್ವಲ್ಪವಾಗಿ ಚಿಕ್ಕ ಹೆಜ್ಜೆಗಳಿಂದ ಅದನ್ನು ಸಾಧಿಸ್ತಾ ಬರಬೇಕು ಅಂತ ಶ್ರೀಕೃಷ್ಣ ಈ ಶ್ಲೋಕಗಳಲ್ಲಿ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.